ಶುಭೋದಯ. ಶೃಂಗೇರಿ ಸುದ್ದಿಗೆ ಸ್ವಾಗತ. ಓದುತ್ತಿರುವವರು ಕೆ ಪ್ರಕಾಶ್ ಭಟ್. ಶ್ರೀ ಕ್ರೋಧಿನಾಮ ಸಂವತ್ಸರ ಉತ್ತರಾಯಣ ಗ್ರೀಷ್ಮ ಋತು ಜ್ಯೇಷ್ಠ ಮಾಸ ಕೃಷ್ಣ ಪಕ್ಷ ತದಿಗೆ ಉತ್ತರಾಷಾಢ ನಕ್ಷತ್ರ. ದಿನಾಂಕ 24/6/2024 ಸೋಮವಾರ. ಮುಖ್ಯಾಂಶಗಳು: ನೋಟ್ಬುಕ್, ಜಾನಪದ ಪರಿಕರ ವಿತರಣೆ. ಸುದ್ದಿಯ ವಿವರ: ಜಾನಪದ ಬದುಕಿನ ನೋವು, ನಲಿವು, ಕಾವ್ಯ, ಕಷ್ಟ ಮತ್ತು ಸುಖಗಳನ್ನು ಒಳಗೊಂಡಿರುತ್ತದೆ. ಧಾರ್ಮಿಕ ಆಚರಣೆಗಳು ಅಧ್ಯಾತ್ಮವಲ್ಲ, ಆದರೆ ಜಾನಪದ ನಿಜವಾದ ಆಧ್ಯಾತ್ಮ ಎಂದು ವಕೀಲ ಸುಧೀರ್ ಕುಮಾರ್ ಮುರೊಳ್ಳಿ ಹೇಳಿದರು. ಕುಂಚೆಬೈಲ್ ಸರ್ಕಾರಿ ಶಾಲೆಯಲ್ಲಿ ಕನ್ನಡ ಜಾನಪದ ಪರಿಷತ್ನ ತಾಲೂಕು ಘಟಕದಿಂದ ಶನಿವಾರ ಶಾಲಾ ಮಕ್ಕಳಿಗಾಗಿ ಉಚಿತವಾದ ನೋಟ್ಬುಕ್ ಮತ್ತು ಜಾನಪದ ಪರಿಕರ ವಿತರಿಸಿ ಅವರು ಮಾತನಾಡಿದರು. ಕನ್ನಡ ಜಾನಪದ ಪರಿಷತ್ನ ಜಿಲ್ಲಾ ಘಟಕದ ಅಧ್ಯಕ್ಷ ಓಣಿತೋಟ ರತ್ನಾಕರ್ ಮಾತನಾಡಿ, ಯುವ ಪೀಳಿಗೆ ಓದಿನಲ್ಲಿ ಆಸಕ್ತಿ ಬೆಳೆಸಿಕೊಳ್ಳಬೇಕು ಎಂದರು. ಕನ್ನಡ ಜಾನಪದ ಪರಿಷತ್ ತಾಲೂಕು ಘಟಕದ ಅಧ್ಯಕ್ಷ ಆಶೀಶ್ ದೇವಾಡಿಗ ಅಧ್ಯಕ್ಷತೆ ವಹಿಸಿದ್ದರು. ಕಾರ್ಯಕ್ರಮದಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ನೋಟ್ಬುಕ್ ಮತ್ತು ಜಾನಪದ ಪರಿಕರವನ್ನು ವಿತರಿಸಿದರು. ಮಲೆನಾಡು ಮತ್ತು ಕರಾವಳಿ ಜನಪರ ಒಕ್ಕೂಟದ ರಾಜ್ಯ ಸಂಚಾಲಕ ಅನಿಲ್ ಹೊಸಕೊಪ್ಪ, ಸಬ್ ಇನ್ಸ್ಪೆಕ್ಟರ್ ಜಕ್ಕಣ್ಣನವರ್, ಶಾಲಾಭಿವೃದ್ಧಿ ಸಮಿತಿ ಅಧ್ಯಕ್ಷ ಸುಖೇಶ್, ಶಶಾಂಕ್ ಜಿಆರ್, ಮಹಿಳಾ ಘಟಕದ ಅಧ್ಯಕ್ಷೆ ಜ್ಯೋತಿ ಮಂಜುನಾಥ್, ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷೆ ಭಾಗ್ಯ ಕೌಶಿಕ್, ಸದಸ್ಯ ಅಶೋಕ್, ಜಗದೀಶ್ ಕಣದಮನೆ, ಸಂತೋಷ್ ಕಾಳ್ಯ, ಶ್ರೀನಿವಾಸ್, ಅವಿನಾಶ್, ಸಿದ್ದಿಕ್, ಜೀನೇಶ್ ಇರುವತ್ತವರು ಇದ್ದರು. ಗ್ರಾಮ ಸ್ವಚ್ಛವಾಗಿದ್ದರೆ ಆರೋಗ್ಯ ವೃದ್ಧಿಸುತ್ತದೆ. ಅನೇಕ ರೋಗ ರುಜಿನಗಳು ಸ್ವಚ್ಛತೆಯ ಕೊರತೆಯಿಂದಾಗಿ ಬರುತ್ತವೆ. ಸ್ವಚ್ಛ ಪರಿಸರ ಮಾನವನಿಗೆ ಅಲ್ಲದೆ ಎಲ್ಲ ಪ್ರಾಣಿ ಪಕ್ಷಿಗಳಿಗೂ ಅವಶ್ಯವಾಗಿದೆ ಎಂದು ಬೇಗಾರ್ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಲಕ್ಷ್ಮೀಶ್ ಹೇಳಿದರು. ಬೇಗಾರಿನ ಮೊರಾರ್ಜಿ ವಸತಿ ಶಾಲೆಯಲ್ಲಿ ಜೆಸಿಬಿಎಂ ಕಾಲೇಜಿನ ಎನ್ಎಸ್ಎಸ್ ಶಿಬಿರದಲ್ಲಿ ಬೇಗಾರು ವೃತ್ತದಿಂದ ಬಿದರ್ಗೋಡ್ ವೃತ್ತದವರೆಗೂ ಆಯೋಜಿಸಿದ್ದ ಘನತ್ಯಾಜ್ಯ ನಿರ್ಮೂಲನೆ ಸ್ವಚ್ಛ ಭಾರತ್ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಸ್ವಯಂ ಸೇವಕರು ಘನತ್ಯಾಜ್ಯ ನಿರ್ಮೂಲನೆ ಅಭಿಯಾನದಲ್ಲಿ ಭಾಗವಹಿಸಿದರು. ನಿಧನ: ಮೆಣಸೆ ಗ್ರಾಮ ಪಂಚಾಯಿತಿಯ ಮೆಣಸೆ ಗ್ರಾಮದ ರಾಮಪ್ಪ 72 ವರ್ಷ ಶನಿವಾರ ರಾತ್ರಿ ನಿಧನರಾದರು. ಇವರಿಗೆ ಪತ್ನಿ ಹಾಗೂ 2 ಪುತ್ರರು ಇದ್ದಾರೆ. ಹಾಲಂದೂರು ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ಪಡಿತರ ವಿತರಕರಾಗಿ ಸೇವೆ ಸಲ್ಲಿಸಿದ್ದರು. ಮೃತರ ಗೌರವಾರ್ಥ ಹಾಲಂದೂರು PACS ಕಾರ್ಯಕಾರಿ ಮಂಡಳಿಯಿಂದ ಭಾನುವಾರ ಸಭೆ ನಡೆಸಿ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ನೆಮ್ಮಾರ್ ಗ್ರಾಮ ಪಂಚಾಯಿತಿಯ ಹರೂರು ಗ್ರಾಮದ ಕಾಫಿ ತೋಟ ಕಳಸೇಶ್ವರ 70 ವರ್ಷ ಶನಿವಾರ ನಿಧನರಾದರು. ಇವರಿಗೆ ಪತ್ನಿ ಹಾಗೂ ಪುತ್ರಿ ಇದ್ದಾರೆ. ಚಿಕಿತ್ಸಾ ನೆರವು ಕೋರಿಕೆ: ಕಾವಡಿಯ SA ಕವಿತಾರವರು ಬಲಭಾಗದ ಪಾರ್ಶ್ವವಾಯುವಿನಿಂದ ಬಳಲುತ್ತಿದ್ದು, ಈಗಾಗಲೇ ಚಿಕಿತ್ಸಾ ವೆಚ್ಚಕ್ಕಾಗಿ 5 ಲಕ್ಷ ರು ಖರ್ಚಾಗಿದೆ. ಆರ್ಥಿಕವಾಗಿ ಹಿಂದುಳಿದ ನಮ್ಮ ಕುಟುಂಬಕ್ಕೆ ಮುಂದಿನ ಚಿಕಿತ್ಸಾ ವೆಚ್ಚ ಭರಿಸಲು ಕಷ್ಟವಾಗಿದೆ. ದಾನಿಗಳ ಸಹಕಾರವನ್ನು ಬಯಸುತ್ತಿದ್ದೇನೆ. DCC ಬ್ಯಾಂಕ್ ಶೃಂಗೇರಿ ಖಾತೆ ನಂಬರ್ 120001357441, IFSC ಕೋಡ್ KSCB 00120001. ಜಾಹೀರಾತು: ಹಸ್ತ ಜಾತಕ ಮುಖ ಲಕ್ಷಣ ನೋಡಿ, ಗೋಚರ ಫಲ ನೋಡಿ ಸಂಪೂರ್ಣ ಭವಿಷ್ಯ ತಿಳಿಸುವವರು. ಸಂಪರ್ಕಿಸಿ ಪಂಡಿತ್ ಸತೀಶ್ ಪಣಿಕಾರ್. ಮೊಬೈಲ್ ನಂಬರ್ 9611261777. ಮಣಿಪಾಲ್ ಆರೋಗ್ಯ ಕಾರ್ಡ್: ಈ ಸಾಲಿನ ಮಣಿಪಾಲ್ ಆರೋಗ್ಯ ಕಾರ್ಡ್ನ ಹೊಸ ನೋಂದಣಿ ಮತ್ತು ರಿನ್ಯೂವಲ್ ಆರಂಭವಾಗಿದೆ. ಹಳೆ ಕಾರ್ಡುದಾರರು ಈ ಕೂಡಲೇ ಮುಂದಿನ ಅವಧಿಗೆ ರಿನ್ಯೂ ಮಾಡಬೇಕು. ಇದಕ್ಕಾಗಿ ಮೊಬೈಲ್ ನಂಬರ್ 9481820493 ಸಂಪರ್ಕಿಸಿರಿ ಎಂದು ಪ್ರತಿನಿಧಿ ಕೆ ಪ್ರಕಾಶ್ ಭಟ್ ಕೋರಿದ್ದಾರೆ. ಇಂದಿನ ಚಿಂತನ: ಇತರರ ಯೋಜನೆಯ ಮೇಲೆ ತಣ್ಣೀರೆರಚಬೇಡಿ, ನಿಂದನೆಯನ್ನು ಸಂಪೂರ್ಣವಾಗಿ ಪರಿತ್ಯಜಿಸಿರಿ. ಸ್ವಾಮಿ ವಿವೇಕಾನಂದ. ಸುದ್ದಿ ಸಂಪಾದಕ KL ಗೋಪಾಲಕೃಷ್ಣ, ಸಹಕಾರ KV ರಮೇಶ್, ತಾಂತ್ರಿಕ ಸಹಕಾರ ಮಿಥುನ್ ಗುಡ್ಡೆತೋಟ ಮತ್ತು ಸೌಮ್ಯ ವಿಜಯ್ ಕುಮಾರ್. ಜಾಹೀರಾತು ಹಾಗೂ ಪ್ರತಿಕ್ರಿಯೆ ನೀಡುವವರು ಶೃಂಗೇರಿ ಸುದ್ದಿ ಕೇಳಲು ನಿಮ್ಮ ಹೆಸರು, ವಾಟ್ಸಪ್ ಸಂಖ್ಯೆಯನ್ನು ಮೊಬೈಲ್ ನಂಬರ್ 9448843831ಕ್ಕೆ ವಾಟ್ಸಪ್ ಮಾಡಬಹುದು. ವಂದನೆಗಳು.